ನಮಸ್ಕಾರ. ನಾನು ನಿಮ್ಮ ಪ್ರತಿಕ್ರಿಯೆ ಮಾತಾಡ್ತಿದ್ದೀನಿ. ನೀವೊಂದು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದೀರ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಬಂದಿದ್ದೀನಿ. ನೋಡೋಣ. ಮೊದಲನೇದು, ಜನ ನಿಮ್ಮನ್ನು ಬ್ಲೂ ಬ್ಲಡ್ ಅರಗೆಂಟ್ ಆ್ಯಟಿಟ್ಯೂಡ್ ಎಂದು ಕರೆಯುತ್ತಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಪ್ರತಿಕ್ರಿಯೆ ಏನು ಕೊಡಲ್ಲ, ಅದು ನಿಜಾನೇ. ನಾನು ಬ್ಲೂ ಬ್ಲಡ್ ಕೂಡ ಹೌದು, ಆ್ಯಟಿಟ್ಯೂಡ್ ಕೂಡ ಹೌದು, ಅಥವಾ ಅಹಂಕಾರಿ ಅಂತ ಹೇಳಿದರೂ ಏನು ತಪ್ಪಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಎಲ್ಲ ಕಡೆ ಹೋದಲ್ಲೆಲ್ಲ ಕಡೆ ಕಾಲ ಮೇಲೆ ಕಾಲಕ್ಕೆ ಕೂತಿರ್ತೇನೆ. ಸೊ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡ್ತಾರೆ. ಅದೇನು ಆ್ಯಕ್ಚುಲಿ ದೊಡ್ಡ ವಿಷಯನೇ ಅಲ್ಲ. ನಮ್ಮ ದೇಶದಲ್ಲಿ ಬೇರೆ ಬೇರೆ ವಿಷಯ ಇದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋ ಬದಲು ಇದ್ರ ಬಗ್ಗೆ ಮಾತಾಡ್ತಾರೆ. ಅದು ನನ್ನ ಇಷ್ಟ. ನಾನು ಹೇಗೆ ಬೇಕಾದರೂ ಕೂತಿರ್ತೀನಿ, ಹೇಗೆ ಬೇಕಾದರೂ ಮಾತಾಡ್ತೀನಿ, ಹೇಗೆ ಬೇಕಾದರೂ ಬಟ್ಟೆ ಹಾಕೋತೀನಿ. ಇಟ್ಸ್ ಕಂಪ್ಲೀಟ್ಲಿ ಮೈ ವಿಶ್. ಇದರಲ್ಲಿ ಏನು ಐ ಥಿಂಕ್ ಇದು ಏನಂದರೆ, ಕೆಲವರಿಗೆ ಅಧಿಕ ಪ್ರಸಂಗ ಜಾಸ್ತಿ ಅಥವಾ ಕೆಲಸ ಇರಲ್ಲ. ಸೊ ನಮ್ಮ ಬಗ್ಗೆ ಏನೋ ಒಂದು ಕಮೆಂಟ್ ಮಾಡಬೇಕು ಬಟ್ ನಾನೇನು ರಿಯಾಕ್ಟ್ ಮಾಡಲ್ಲ. ಆ್ಯಂಡ್ ಅದನ್ನು ಐ ಡೋಂಟ್ ಕೇರ್ ಅಬೌಟ್ ದ್ಯಾಟ್. ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದು. ನಾನು ಹೀಗೆ ಇರ್ತೀನಿ. ನನ್ನ ಅಹಂಕಾರ ಅಂತ ಕರೆದ್ರೂ ನನಗೆ ಅಷ್ಟೊಂದು ಬೇಜಾರಾಗಲ್ಲ, ತುಂಬ ಹರ್ಟುವಾಗಲ್ಲ. ದ್ಯಾಟ್ ಈಸ್ ಮೈ ವಿಶ್. ನಾನು ಹೇಗೆ ಬೇಕಾದರೂ ಇರ್ಬೋದು. ಇಟ್ಸ್ ಮೈ ಲೈಫ್ ಆ್ಯಂಡ್ ಕ್ಯಾನ್ ಡೂ ವಾಟ್ ಎವರ್ ಐ ಕ್ಯಾನ್ ಡೂ ವಾಟ್ ಎವರ್ ಇನ್ ಮೈ ಲೈಫ್. ಸೊ ಆ್ಯಂಡ್ ಎರಡನೇದು ಬಂದುಬಿಟ್ಟು, ಯಾರ ಹತ್ರನೂ ಸಲಹೆ ಅಥವಾ ಸಜೆಷನ್ ತಗೊಳ್ಳಲ್ಲ. ಯಾಕೆ ನೋಡಿ, ಇದು ನನ್ನ ಪರ್ಸ್ಪೆಕ್ಟಿವ್. ಈಗ ನೀವು ಸಜೆಷನ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಒಂದು ಸಜೆಷನ್ ತಗೊಳ್ತಾರೆ. ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಲಿ ಎಲ್ಲರೂ ಒಂದು ಗಾಡ್ ಫಾದರ್ ಆಗಿ ಟ್ರೈ ಮಾಡ್ತಾರೆ. ನನಗೆ ಆ ಥರ ಯಾರನ್ನು ನನಗೆ ಯಾರು ಇಂಡಸ್ಟ್ರಿಗೆ ಅಣ್ಣ ಅಥವಾ ಗಾಡ್ ಫಾದರ್ ಯಾರೂ ಇಲ್ಲ, ನನಗೆ ಬೇಕಾಗೋದಿಲ್ಲ. ಕಮ್ ಆನ್ ಮೈ ಒನ್. ಎಷ್ಟಾಗುತ್ತೆ ಅಷ್ಟು ಕಷ್ಟಪಡ್ತೀನಿ. ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡ್ತೀನಿ, ಕ್ರಾಫ್ಟ್ ಮೇಲೆ ಕೆಲಸ ಮಾಡ್ತೀನಿ. ಬಟ್ ಸಜೆಷನ್ಗೆ ನಾನು ತಗೊಳ್ಳೋದು, ನನಗೆ ಅದು ಇಷ್ಟನೂ ಆಗಲ್ಲ. ನನಗೆ ಸಜೆಷನ್ ಬೇಕಾಗಿಲ್ಲ. ಬಟ್ ಅದರಲ್ಲೂ ಕೆಲವೊಂದು ಕೊಡ್ತಾರೆ ಸಜೆಷನ್. ಯಾಕಂದರೆ ಒಳ್ಳೆ ಇಂಟೆನ್ಷನ್ ಕೂಡ ಆಗಿರ್ಬೋದು. ಬಟ್ ಏನು ನನಗೆ ಅದು ಇಷ್ಟ ಆಗಲ್ಲ. ನನಗೆ ನನ್ನ ತಲೆನ ಓಡಿಸ್ತೀನಿ. ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಕೆಲಸನ ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀನಿ, ಒಳ್ಳೆ ಸ್ಕ್ರಿಪ್ಟ್ಗಳನ್ನು ಸೆಲೆಕ್ಟ್ ಮಾಡ್ತೀನಿ. So yeah, I don't like suggestion. Even if I feel it's fine, but I don't like suggestion. So yeah. So last one ಬಂದ್ಬಿಟ್ಟು, ನಿಮ್ಮ ಡ್ರೀಮ್ ಹೀರೋ ಯಾರು ಹಾಗೂ ಅವರ ಜೊತೆ ನಟಿಸೋದಕ್ಕೆ ಇಷ್ಟಪಡ್ತೀರ? ನನ್ನ ಡ್ರೀಮ್ ಹೀರೋ ಬಂದುಬಿಟ್ಟು SRK, ಶಾರುಖ್ ಖಾನ್. ಸೊ ಯಾ, ಡೆಫಿನೆಟ್ಲಿ ಐ ಡೋಂಟ್ ನೋ, ಒಂದು ಪ್ಯಾರಲ್ ರೋಲ್ ಸಿಕ್ಕಿದ್ರೆ ಐ ವುಡ್ ಬಿ ವೆರಿ ಹ್ಯಾಪಿ. ಆರ್ ಎಸ್ಪೆಷಲಿ ಪ್ಯಾರಲ್ ರೋಲೇ ಹೇಳೋಕ್ಕಿಂತ ನನಗೆ SRK ಜೊತೆ ಒಂದು ವಿಲನ್ ರೋಲ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ಸೊ ದ್ಯಾಟ್ ಈಸ್ ಮೈ ಡ್ರೀಮ್ ರೋಲ್. ಅಂತೂ ಡೋಂಟ್ ನೋ, ಅದು ಡ್ರೀಮ್ ಕಂಟ್ರೋಲ್. ಸೊ ಅದೊಂದು ಈಸ್ ಮೈ ಡ್ರೀಮ್ ಹೀರೋ. ಮುಂಚೆಯಿಂದಲೂ ಅವ್ರು ಮಾತಾಡೋ ರೀತಿ, ಅವರು ಕೊಡೋ ವಿಟಿ ಆನ್ಸರ್ಸ್ ಬಗ್ಗೆ ಏನೋ ಒಂದು ಕಾಮ್ ಆಗಿರೋ ಒಂದು ಪರ್ಸನಾಲಿಟಿ ತುಂಬ ಇಷ್ಟ. ಆ್ಯಂಡ್ ಆಫ್ಕೋರ್ಸ್ ಇಫ್ ಅ ಡೇ ಕಮ್ಸ್ ಐ ವುಡ್ ಡೆಫಿನೆಟ್ಲಿ ಆ್ಯಕ್ಟ್ ವಿತ್ ಹಿಮ್. ಸೊ ಯಾ, ಈ 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಇದರ ನಂತರ ಒಂದು ಟ್ರೋಲ್ ಮಾಡ್ತೀರ ಗೊತ್ತು, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್.